ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಿಮ್ಮ ರ್ಯಾಂಕು 1,000 ಇರಲಿ, 2,000 ಇರಲಿ, 10,000 ಇರಲಿ, 1,00,000 ಇರಲಿ, 2,00,000 ಇರಲಿ, ಎಷ್ಟೇ ರ್ಯಾಂಕ್ ಇದ್ರೂ ಈ ಒಂದು ಮಿಸ್ಟೇಕ್ಸ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವ ಕಾಲೇಜು ಸಿಗೋಲ್ಲ. ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರೂ ಅಷ್ಟೇ, ಚೆನ್ನಾಗಿಲ್ಲ ಅಂದರೂ ಅಷ್ಟೇ ಈ ಒಂದು ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗಬೇಡಿ. ಏನು ಅಂತ ಈ ವಿಡಿಯೋದ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ರ್ಯಾಂಕ್ ಎಷ್ಟಿದೆ, ನೀವು ಯಾವ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ತಿಳಿಸಿ. ಅದನ್ನು ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಕೆಲವೊಬ್ಬರಿಗೆ ಇನ್ನೂ ಡೌಟ್ಸ್ ಇದೆ, ಫೀಸ್ ಎಷ್ಟಿರುತ್ತೆ, ಯಾವಾಗ ಕಟ್ಟಬೇಕು ಅಂತ. ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಇನ್ನೊಂದು 2 ವೀಕ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಬೇಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ನಮ್ಮದು ಒಂದಷ್ಟು ಪ್ಲ್ಯಾನ್ಸ್ ಇದೆ. ಅದನ್ನು ನೀವು ಪರ್ಚೇಸ್ ಮಾಡಿದ್ರೆ ಜಾಸ್ತಿ ಏನಿಲ್ಲ, ಜಸ್ಟ್ 99 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಬ್ರ್ಯಾಂಚ್ಗೂ ನಿಮ್ಗೆ ತೋರಿಸ್ತೀನಿ ರೀ, ಒಂದು ನಿಮಿಷ. ಈ ರೀತಿ ಕಟ್ ಆಫ್ ಪ್ರತಿಯೊಂದು ಬ್ರ್ಯಾಂಚ್ಗೂ ಫಸ್ಟ್ ರೌಂಡಲ್ಲಿ ಅಂದರೆ ಈಗ ನೋಡಿ, ಇದರಲ್ಲಿ ಕಂಪ್ಯೂಟರ್ ಸೈನ್ಸು GM, ಕಂಪ್ಯೂಟರ್ ಸೈನ್ಸ್ಗೆ GMಲ್ಲಿ ಯಾವ ಕಾಲೇಜ್ ಇದೆ ಎಲ್ಲ ಕಾಲೇಜ್ನ ಲಿಸ್ಟ್ ಮಾಡಿ ಈ ರೀತಿ ಫಸ್ಟ್ ರೌಂಡಲ್ಲಿ ಎಷ್ಟು ಕಟ್ ಆಫು, ಸೆಕೆಂಡ್ ರೌಂಡಲ್ಲಿ ಎಷ್ಟು ಕಟ್ ಆಫು, ಈ ರೀತಿ ಪ್ರತಿ ಕ್ಯಾಟಗರಿ ಪ್ರತಿ ಬ್ರಾಂಚ್ಗೂ ರೆಡಿ ಮಾಡಿದ್ದೀನಿ. ಈ ರೀತಿ PDF ನೀವು ಯೂಟ್ಯೂಬಲ್ಲಿ ಎಲ್ಲಿ ನೋಡಿದ್ರೂ ಸಿಗೋಲ್ಲ. ಸೊ ಈ ಒಂದು PDF ಬೇಕು ಅಂತ ಹೇಳಿದ್ರೆ ಜಸ್ಟ್ 99 ರುಪೀಸು. ಇದ್ರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈ ರೀತಿ ಪ್ರತಿಯೊಂದು ಕ್ಯಾಟಗರಿ ಪ್ರತಿಯೊಂದು ಬ್ರಾಂಚ್ಗೂ ರೆಡಿ ಮಾಡಿದ್ದೀನಿ. ಇದ್ರ ಜೊತೆಗೆ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ, ಅಂದರೆ ರೆಕಾರ್ಡೆಡ್ ವೀಡಿಯೋಸ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ಅದೆಷ್ಟೋ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಬೇಕು ಅಂತ ಹೇಳಿದ್ರೆ PDF ಬೇಕು ಅಂದರೆ ಜಸ್ಟ್ 99, ಸ್ಮಾರ್ಟ್ ಬ್ಯಾಕ್ ಬೇಕು ಅಂದರೆ ಜಸ್ಟ್ 139. ಮತ್ತು ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟು ಅಂದರೆ ಡೆಮೋ ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕು ಅಂತ ಹೇಳಿದ್ರೆ 169 ಆಗುತ್ತೆ. ನಾನೇ ನಿಮಗೆ ರೆಡಿ ಮಾಡಿ ಕಳಿಸ್ಕೊಡ್ತೀನಿ. ಸೊ ಇಷ್ಟು ಪ್ಲ್ಯಾನ್ಸ್ ಇದೆ. ಇನ್ನು ಡೈರೆಕ್ಟಾಗಿ ವಿಷಯದ ಕಡೆ ಬರೋದಾದರೆ, ಮೊದಲನೇದಾಗಿ ಏನು ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈಗ ಆಲ್ರೆಡಿ ಒಂದು ವೀಡಿಯೋ ಮಾಡಿ ತಿಳಿಸಿದ್ದೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಿಮ್ಮ ಆಪ್ಷನ್ ಎಂಟ್ರಿಗೆ ಅಂತ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನಿಮಗೇನು ಕೆಲಸ ಇಲ್ಲ, ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಮನೇಲೇ ಇದ್ದೀರಾ. ಸೊ ಎಲ್ಲ ಡಾಕ್ಯುಮೆಂಟ್ಸ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಕಾಲೇಜವರು ಏನು ಕೇಳ್ತಾರೆ ಹೇಳೋಕ್ಕಾಗಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡಿ ನಿಮಗೆ ಕಾಲೇಜ್ ಅಲಾಟ್ ಆದ್ರೂ, ಆಪ್ಷನ್ ಅಂದರೆ ಅಲಾಟ್ ಆದಮೇಲೆ ನಿಮಗೆ ಟೈಮ್ ಕೊಡ್ತಾರೆ ಅಡ್ಮಿಷನ್ ಆಗೋದಕ್ಕೆ. ಆವಾಗ ಯಾವುದೇ ಒಂದು ಡಾಕ್ಯುಮೆಂಟ್ ಮಿಸ್ ಮಾಡಿದ್ರೂ ಅವರು ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟ್ ಬರುವಂಥದ್ದು ತುಂಬ ಇಂಪಾರ್ಟೆಂಟು. ವೈ ಬಿಕಾಸ್ ಈಗ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ 1 ವೀಕ್ ಅಷ್ಟೇ ಇರುತ್ತೆ ಅಡ್ಮಿಷನ್ ಆಗೋದಕ್ಕೆ. ಸೊ 1 ವೀಕ್ ಒಳಗಡೆ ನೀವು 1 ಲ್ಯಾಕ್ ಅಂದರೆ 1 ಲ್ಯಾಕ್ ಮೇಲೆ ಅಮೌಂಟು ಫೀಸ್ ಇದ್ದೇ ಇರುತ್ತೆ. 1.5 ಒಳಗಡೆ ಆಗುತ್ತೆ. ಸೊ 1,20,000 ನಿಮ್ಮ ಆ್ಯಾವ್ರೇಜ್ ಫೀಸ್ ಆಗ್ಬೋದು. ಇಷ್ಟನ್ನು ಒಂದೇ ಸಲ ರೆಡಿ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ಈಗಲೇ ನಿಮ್ಮ ಪೇರೆಂಟ್ಸ್ಗೆ ಈ ರೀತಿ 1 ಲ್ಯಾಕ್ ಮೇಲೆ ಆಗುತ್ತೆ, ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನೊಂದು ವೀಕ್ಗೆ ಅಂತ ಹೇಳಿದ್ರೆ ನಿಮಗೆ ಅಡ್ಮಿಷನ್ ಆಗೋ ಟೈಮ್ಗೆ ಯೂಸ್ ಆಗುತ್ತೆ. ನೋಡಿದ್ದೀನಿ ತುಂಬ ಸ್ಟೂಡೆಂಟ್ಸು ಫೀಸ್ನ ಪೇ ಮಾಡೋದಕ್ಕಾಗದೆ ಸೀಟ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೀವು ಫೀಸ್ ಪೇ ಮಾಡೋಕ್ಕಾಗಲಿಲ್ಲ ಅಂದರೆ ಈಗ ಸಿಕ್ಕಿದ್ರೂ ಸೀಟು ನೀವೆಲ್ಲ ಕಾಲೇಜ್ನೂ ಡಿಲೀಟ್ ಮಾಡಿ, ನಿಮಗೆ ಬೇಡ ಅನ್ನೋ ಕಾಲೇಜ್ ಅಂದರೆ ಈಗ ನಿಮ್ಗೆ ಸಿಗೋಲ್ಲ ಅಂತ ಗೊತ್ತಿರುತ್ತೆ, ನಿಮ್ಮ ರ್ಯಾಂಕ್ ಒಂದು 20,000 ಇರುತ್ತೆ, ನಿಮಗೆ ಆ ಕಾಲೇಜ್ ಸಿಗೋಲ್ಲ ಅಂತ ಗೊತ್ತಿರುತ್ತೆ, ಆ ಕಾಲೇಜ್ನ ಮೇಲೆ ಹಾಕ್ಕೊಂಡು ಸೆಕೆಂಡ್ ರೌಂಡ್ ತನಕ ನೀವು ಅಂದರೆ ಟೈಮ್ ತೊಗೋಬೋದು ಆಪ್ಷನ್ ಎಂಟ್ರಿ ಈ ರೀತಿ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು. ಇಲ್ಲ ಅಂದರೆ ನೀವು ಫಸ್ಟ್ ರೌಂಡಲ್ಲೇ ಪೇ ಮಾಡಬೇಕಾಗುತ್ತೆ. ಸೊ ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿದರೆ ತುಂಬ ಒಳ್ಳೆಯದು. ಒಂದೇ ಸಲ 1 ಲ್ಯಾಕ್ ಮೇಲೆ ಅಮೌಂಟ್ನ ರೆಡಿ ಮಾಡೋದು ತುಂಬ ಕಷ್ಟ. ಈಗಲೇ ತಿಳಿಸಿರಿ. ಇದ್ರ ಜೊತೆಗೆ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಈ ಒಂದು ಮಿಸ್ಟೇಕ್ಸ್ನು ತುಂಬ ಜನ ಮಾಡಿದ್ದಾರೆ. ಅವ್ರ ರ್ಯಾಂಕ್ ಚೆನ್ನಾಗಿದ್ರು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ನಿಮಗೆ ಯಾವುದಾದ್ರೂ ಕಾಲೇಜ್ ಸಿಗುತ್ತೆ. ಸೊ ತುಂಬ ಕಷ್ಟಪಡ್ತೀರಾ. ಆಮೇಲೆ ಆಪ್ಷನ್ ಎಂಟ್ರಿನೂ ಕರೆಕ್ಟಾಗಿ ಮಾಡಿ. ನಿಮ್ಗೇನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈಗ ಹೇಳಿದ್ನಲ್ಲ, ಅಷ್ಟು ಪ್ಯಾಕಲ್ಲಿ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಆ ಪೇಮೆಂಟ್ನ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಿ, ಅದೇ ಒಂದು ಗ್ರೂಪ್ಗೆ ತೊಗೊಂಡೋಗುತ್ತೆ. ಸೊ ಆ ಗ್ರೂಪಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ನೀವು ಪೇಮೆಂಟ್ನ ಮಾಡಿ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ಈಗಲೇ ಹೇಳಿದ್ದೀನಿ, 5 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಮಾತ್ರ ಅದು ಇನ್ನೊಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಥ್ಯಾಂಕ್ ಯು.